ನಮಸ್ಕಾರ ಎಲ್ರಿಗೂ. ಇದು ಯೂಟ್ಯೂಬ್ ವಿಡಿಯೋ ನೀವು ನೋಡ್ಲತ್ತೀರಿ ಯೂಟ್ಯೂಬ್ದಾಗೆ. ಇನ್ಮೇಲಿಂತ ಯೂಟ್ಯೂಬ್ದಾಗ ವೀಡಿಯೋಸ್ ಮಾಡ್ಬೇಕಲ್ಲತ್ತೀನಿ. ನಾ ಡೈಲಿ ಏನೇನು ಮಾಡ್ತೀನಿ ಅದೆಲ್ಲ ವೀಡಿಯೋ ರೆಕಾರ್ಡ್ ಮಾಡಿಕೊಂಡು 2 ದಿನ 3 ದಿನದ ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ಒಂದು ವಿಡಿಯೋ ಎಡಿಟ್ ಮಾಡಿಕೊಂಡು ಅದು ಅಪ್ಲೋಡ್ ಮಾಡ್ಬೇಕಲ್ಲತ್ತೀನಿ. ಎಕ್ಸಾಮ್ ಎಲ್ಲ ಮುಗ್ದವ್ರಿ. ಈಗ ಎಲ್ಲ ಸೂಟಿನಿ ಮನೆಗೆ ಇರ್ತೀನಿ. ಡೈಲಿ ಏನೇನು ಮಾಡ್ತೀನಿ ಅಂತ ಅದೇ ವರ್ಕ್ ಮಾಡ್ತಿರ್ತೀನಿ. ಡೈಲಿ ಅದೇ ಯಾವ್ಯಾವ ವರ್ಕ್ ಮಾಡ್ತೀನಿ ಅಂತೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕಲ್ಲತ್ತೀನಿ ಯೂಟ್ಯೂಬ್ದಾಗ. ಇನ್ನು ಚಾನಲೇ ಕ್ರಿಯೇಟ್ ಮಾಡಿಲ್ಲ ರೀ. ಚಾನಲ್ ಕ್ರಿಯೇಟ್ ಮಾಡ್ತೀನಿ. ಹಾಗೆ ಇನ್ಸ್ಟಾದಾಗೂ ವೀಡಿಯೋಸ್ ಬರ್ತಿರ್ತಾವೆ, ರೀಲ್ಸ್ಗಳು. ಮತ್ತು ಮೊದಲಿಗೆ ಕೃಷ್ಣಂದು ಡ್ರಾಯಿಂಗ್ ಮಾಡ್ಬೇಕಂತಲ್ಲತ್ತೀನಿ. ಅಂದ್ರೆ ಕಲರ್ ಪೆನ್ಸಿಲ್ದು ವರ್ಕ ಬಕ್ಕಳ ದಿನ ಆಯ್ತು ರೀ. ಮಾಡಿ ಅರ್ಧಕ್ಕೆ ಬಿಡ್ಲತ್ತೀನಿ. ಈಗ ಇದು ಮೊದಲು ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಮತ್ತು ನೆಕ್ಸ್ಟ್ ಬೇರೆ ವರ್ಕ್ ಮಾಡ್ಬೇಕಲ್ಲತ್ತೀನಿ. ಇದು ಇಷ್ಟ ಆಗ್ಯದ ತೋರಿಸ್ತೀನಿ. ಅಂದರೆ ಇಷ್ಟ ಆಗ್ಯದ ಕಲರ್ ಪೆನ್ಸಿಲ್ ವರ್ಕ್. ಇದು ಮೊದಲು ಇದು ಕಂಪ್ಲೀಟ್ ಮಾಡಿ ಆಮೇಲೆ ನೆಕ್ಸ್ಟ್ ಬೇರೆ ವರ್ಕಿಗೆ ಕೈ ಹಾಕಂಬ್ರಿ. ಅದಕ್ಕಿಂತ ಮೊದಲು ರೂಮೆಲ್ಲ ಕ್ಲೀನ್ ಮಾಡ್ಬೇಕ್ರಿ. ರೂಮೆಲ್ಲ ಇಷ್ಟು ಹೊಲಸಾಗ್ಯದ. ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಇದು ವರ್ಕ್ ಸ್ಟಾರ್ಟ್ ಮಾಡ್ತೀನಿ ರೀ. ಟೈಮ್ ಈಗ 6 ಗಂಟೆ ಆಗ್ಲತ್ತದ ರೀ. ಟೈಮ್ ಈಗ 6 ಗಂಟೆ ಆಗ್ಲತ್ತದ. ರೂಮ್ ಕ್ಲೀನ್ ಮಾಡಬೇಕು. ಹಾಗೆ ನಾನು ಎಲ್ಲ ಮುಂಜಾನೆ ಕೆಲಸಗಳು ಮುಗಿಸ್ಕೊಂಡು 9 ಇಲ್ಲ 10 ಗಂಟೆಗೆ ಸಿಗ್ತೀನಿ ರೀ. ಮತ್ತು ಅವಾಗ ವರ್ಕ್ ಸ್ಟಾರ್ಟ್ ಮಾಡಮ್ರಿ. ರೂಮ್ ಕ್ಲೀನ್ ಮಾಡೋದು ಬಿಟ್ಟು ಎಲ್ಲಿಗೋಲತ್ತನಲ್ಲತ್ತೀರಿ. ನಾ ಡೈಲಿ ಕಾಲೇಜಿಗೆ ಹೋಗಾಗ, ಅಂದ್ರೆ ಬಸ್ದಾಗ ಕಾಲೇಜಿಗೆ ಹೋಗಾಗ ಒಂದು ಊರು ಕ್ರಾಸಿಗೆ 12ನೇ ಶತಮಾನದ ಐತಿಹಾಸಿಕ ದೇವಸ್ಥಾನ ರುಕ್ಮಿಣಿ ಪಾಂಡುರಂಗನ ದೇವಸ್ಥಾನ ಅಂತ ಬೋರ್ಡ್ ಬರ್ತಿತ್ತು. ಅದು ನೋಡ್ತಿದ್ದ ನಾ ಡೈಲಿ. ಇವತ್ತು ಹಾಗೆ ನಮ್ಮ ಮಾಮ ಇದ್ದ, ಹೋಗಿ ಬರಮ್ಮಂತಂದನು. ಅದಕ್ಕೆ ರೂಮೆಲ್ಲ ಕ್ಲೀನ್ ಮಾಡಿದ್ದ. ಆರ್ಟ್ ಮೆಟೀರಿಯಲ್ಸ್ ಮತ್ತು ಬುಕ್ಸ್ ಎಲ್ಲ ರೂಮ್ದಾಗಿಟ್ಟು ನಾವು ಗಾಡಿ ತೊಗೊಂಡು ಹಂಗೆ ಹೋದ್ಮೇಲೆ ದೇವಸ್ಥಾನ ಇತ್ತು. ದೇವಸ್ಥಾನಕ್ಕೆ ಸುತ್ತ ಸ್ವಲ್ಪ ಕಬ್ಬಿಣದಿಂದ ಗೇಟ್ ಮಾಡಿದ್ರು. ಬೇರೆ ಯಾರೋ ಜನಗಳು ಒಳಗೆ ಹೋಗಬಾರ್ದು ಅಂತ. ನಾವು ಯಾರಿಗೂ ಕೀ ಅದು ಕೊಡಿ ಅಂತ ಕೇಳಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಹೋದಾಗ ದೇವಸ್ಥಾನ ಒಳಗಡೆ ಎಲ್ಲ ತೋರಿಸ್ತೀನಿ. ಈಗ ಜಸ್ಟ್ ಹೊರಗಿನಿಂದ ಅಷ್ಟೇ ವಿಡಿಯೋ ಮಾಡ್ಕೊಂಡು ಬಂದೀನಿ. ಊರಿಗೆ ಬರಬೇಕಾದ್ರೆ ಇನ್ನೊಂದು ಅಂದ್ರೆ ರೀಸೆಂಟಾಗಿ 4-5 ವರ್ಷ ಹಿಂದೆ ಕಟ್ಟಿದ ದೇವಸ್ಥಾನ ಇತ್ತು, ರುಕ್ಮಿಣಿ ವಿಠಲಂದು. ಆ ದೇವಸ್ಥಾನಕ್ಕೂ ಹೋಗಿ ಹಾಗೆ ಮನೆಗೆ ಬಂದ್ರಿ. ಅದ್ರೊಳಗೆ ಹೆಂಗೆ ಬರ್ತದೆ ಕ್ಯಾಮ್ರಾ ಆದ್ರೆ ಭಾರಿ ಬರ್ತದೆ. ನಡಿ ಹೆಂಗೆ ಕೇಳಿ. ಹಾಂ ಇಟ್ಟು ಕಿಲ್ಲಿ ಅದಲ್ಲ ಇಲ್ಲೇ ಸ್ಟಾರ್ಟ್ ಅಪ್ಪಿ. ಇಲ್ಲಿ ಇದು ಇಲ್ಲದ ದೇವಸ್ಥಾನಕ್ಕೆ ದಾರಿ ರುಕ್ಮಿಣಿ ವಿಠಲ ದೇವಸ್ಥಾನ ಇಲ್ಲ ಸಿದ್ದವರಣ ಅಲ್ಲ ಕಂಕರ್ ರೋಡ್ ಬರ್ತದೆ. ಅದು ಸಿದ್ದವ್ರು ಫಾರಮ್ ತಗೊಳತ್ತಿತ್ತು. ಡೆವಲಪ್ ಮಾಡ್ಯಾರ, ಮಾಡಿ ಕಟ್ಟಿರ್ಬೇಕು ಹೇಳ್ರಿ. ಅಲ್ಲಿ ನೋಡಿ ಅದೇ ಪರವಾಗಿಲ್ಲ ಚಂದ ಕಟ್ಟಾರ. ಅದೇ ಗೊತ್ತಿರಪ್ಪ ನಂಗೆ. ದಾರಿ ನೋಡಿ ಇಲ್ಲಿ ಏನು ಇದ್ರೆ ಗೊತ್ತಾಗ ಡಾಕ್ಟರ್ ಗೊತ್ತಾಗ.
ದೇವಸ್ಥಾನ ಒಳಗದ ಆ ಕಡೆ. ಇಷ್ಟೊತ್ತು ದೇವಸ್ಥಾನಕ್ಕೆ ಹೋಗಿ ಬಂದ್ರಿ. ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲ ಬುಕ್ಸ್ ಎಲ್ಲ ಜೋಡಿಸಿಟ್ಟು ಊಟ ಮಾಡಿ ಕುಂತೀನಿ. ಟೈಮ್ ಈಗ 2:30 ಆಗ್ಯದ. ಈಗ ವರ್ಕ್ ಸ್ಟಾರ್ಟ್ ಮಾಡತ್ತೀನಿ ರೀ. ಈಗ ಟೈಮ್ 7 ಗಂಟೆ ಆಗ್ಯದ ರೀ. ಮುಂಜಾನೆ 10ಕ್ಕೆ ವರ್ಕ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ದ. ಬಟ್ ಮುಂಜಾನೆ ಕಡೆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ 2:30-3 ನಿಂತ ವರ್ಕ್ ಸ್ಟಾರ್ಟ್ ಮಾಡಿದ್ದ. ಬಟ್ ಜೋರು ನಿದ್ದೆ ಬರ್ಲತ್ತಿದ್ರಿ, ಕಣ್ಣು ಎಳ್ಳತ್ತಿ, ವರ್ಕ್ ಚಲೋ ಆಗಲಾಗಿತ್ತು. ಅದಕ್ಕೆ ಮಲ್ಕೊಂಡಿದ್ದ. ಈಗ ಎದ್ದು ಇದಿಷ್ಟು ಹಾಲು ಕುಡಿದು ವರ್ಕ್ ಸ್ಟಾರ್ಟ್ ಮಾಡ್ತೀನಿ ರೀ. ನೈಟ್ ಎಷ್ಟೊತ್ತಾಗ್ತದೆ ಗೊತ್ತಿಲ್ಲ, ಬಟ್ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಈಗ ಮಾಡ್ಲತ್ತೀನಿ. ಈಗ ಟೈಮ್ 10:30 ಆಗ್ಯದ ರೀ. ವರ್ಕ್ ಫೇಸ್ ಕಂಪ್ಲೀಟ್ ಆಗ್ಯದ. ಫೇಸ್ದಾಗ ಇನ್ನೊಂದು ಸ್ವಲ್ಪ ಒಂದು 10 ನಿಮಿಷ ಟೈಮ್ ಕೊಟ್ಟು ಮಾಡಬೇಕು. ಆಮೇಲೆ ಇವತ್ತು ವಿಡಿಯೋ ರೆಕಾರ್ಡ್ ಮಾಡಿದ್ದು ಎಡಿಟ್ ಮಾಡಿ ಇದು ಒಂದೇ ದಿನದ ವಿಡಿಯೋ ಅಪ್ಲೋಡ್ ಮಾಡ್ಬೇಕಲ್ಲತ್ತೀನಿ. ಯಾಕಂದ್ರೆ ದೇವಸ್ಥಾನಕ್ಕೆ ಅದು ಹೋಗಿ ಬಂದಿದ್ದ. ಅದು ವಿಡಿಯೋ ಸ್ವಲ್ಪ ಲೆಂತ್ ಆಗ್ಯದ ರೀ. 6-7 ನಿಮಿಷದ ವಿಡಿಯೋ ಆಗ್ಬೋದು. ಅದೆಷ್ಟು ಎಡಿಟ್ ಮಾಡಬೇಕು. ಹಂಗೆ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನೂ ಚಾನಲೇ ಕ್ರಿಯೇಟ್ ಮಾಡಿಲ್ಲ. ಚಾನಲ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾಳೆ ಅಪ್ಲೋಡ್ ಮಾಡ್ತೀನಿ. ನಾಳೆ ಹಾಗೆ ಇನ್ಸ್ಟಾ ವಿಡಿಯೋದು ಸ್ಕ್ರಿಪ್ಟ್ ಬರೀಬೇಕು. ಅದನ್ನು ವಿಡಿಯೋ ಮಾಡಬೇಕು. ಎಷ್ಟು ದಿನ ಆಯಿತು ವಿಡಿಯೋ ಮಾಡಿಲ್ಲ. ಯಾವುದು ಟಾಪಿಕ್ ಅಂತ ಇನ್ನೂ ಗೊತ್ತಿಲ್ಲ. ಅಂದ್ರೆ ರೀಲ್ಸ್ ಯಾವ ಟಾಪಿಕ್ ಮೇಲೆ ಮಾಡಬೇಕಂತ ಗೊತ್ತಿಲ್ಲ. ಅದು ನೋಡಮ್ರಿ ನಾಳೆ. ಈಗ ಇದು ವರ್ಕ್ ಇಷ್ಟೇ ಬಿಡ್ತೀನಿ. ಈಗ ವಿಡಿಯೋ ಎಡಿಟ್ ಮಾಡ್ತೀನಿ ರೀ. ಈಗ ವಿಡಿಯೋ ಎಡಿಟ್ ಮಾಡಿ ಮಕ್ಕೋತೀನಿ. ಮುಂಜಾನೆ ಮತ್ತು 5 ಗಂಟೆಗೆ ಹಂಗೆ ಹೇಳ್ತೀನಿ ರೀ. ಎದ್ದು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಷ್ಟೇ ರೀ. ಸಿಗಮ್ರಿ ಮತ್ತು. ಹರೇ ಕೃಷ್ಣ.